ಹಲೋ ಫ್ರೆಂಡ್ಸ್, ನಮಸ್ಕಾರ. ಈ ಸೌಕರ್ ಮಂದಿ KCET ಮೂಲಕ 2ನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ರಿ ಅಥವಾ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಅಥವಾ ನಾಳೆಗೆ ಮಾಡೋಣಂತ ಆಪ್ಷನ್ ಇಟ್ಕೊಂಡು ಕೂತಿದ್ರೆ ಅಂತ ಅಭ್ಯರ್ಥಿಗಳಿಗೆ KCETಯ BSc ನರ್ಸಿಂಗು, BPT, ಅಲರ್ಟ್ ಹೆಲ್ತ್ ಸೈನ್ಸ್, ಫಾರ್ಮಸಿ ಕೋರ್ಸ್ಗಳದ್ದು ಮತ್ತು ವಿವಿಧ ಬೇರೆ ಬೇರೆ ಕೋರ್ಸ್ಗಳದ್ದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅಂದ್ರೆ ಸೆಕೆಂಡ್ ರೌಂಡ್ದು ಕಾಲೇಜ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಕ್ಲೋಸ್ ಆಗುತ್ತೆ. ಇದು ನಿಮಗೆ ರಿಮೈಂಡರ್ ವಿಡಿಯೋ ಇರುತ್ತೆ. ಯಾರೆಲ್ಲ ಅಭ್ಯರ್ಥಿಗಳು ಇನ್ನೂವರೆಗೆ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಮಾಡಬೇಕು, ಕಾಲೇಜ್ ಸಿಗ್ತಾ ಇಲ್ಲ, ಕಾಲೇಜ್ ಹುಡುಕ್ತಾ ಇದೀವಿ ಅಂತ ಏನಾದರೂ ಯೋಚನೆ ಮಾಡಕ್ಕೆ ಕೂತಿದ್ರೆ ನಾಳೆ ಬೆಳಿಗ್ಗೆ 9 ಗಂಟೆಗೆ ಬಂದಾಗ್ಬಿಡ್ತೈತಿ. ಮತ್ತೆ ಎಡಿಟ್ ಮಾಡಕ್ಕೆ ಕೊಡೋದಿಲ್ಲ, ಮತ್ತೆ ನಿಮಗೆ ರೀಅರೇಂಜ್ಮೆಂಟ್ ಮಾಡಿ ಕೊಡೋಂಗಿಲ್ಲ. ಸೆಕೆಂಡ್ ರೌಂಡೇ ಕ್ಲೋಸ್ ಆಗಿಬಿಡುತ್ತೆ. ಒಮ್ಮಕ್ಲೆ ನೀವು ರಿಸಲ್ಟಿಗೆ ವೇಟ್ ಮಾಡಬೇಕಷ್ಟೇ. ರಿಸಲ್ಟ್ ತನಕ ವೇಟ್ ಮಾಡಬೇಕು. ಅದು ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೋಕ್ ಬಿಡ್ತಾರೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಇದರಲ್ಲಿ ಟೈಮ್ ಟೇಬಲ್ ಅಲ್ಲಿ ಹೇಳಿಲ್ಲ. ಸ್ಕೆಡ್ಯೂಲ್ ಒಳಗಡೆ ಮೋಕ್ ರಿಸಲ್ಟ್ ದಿನಾಂಕಗಳನ್ನ ಮೆನ್ಷನ್ ಮಾಡಿಲ್ಲ. ಓನ್ಲಿ ತಾತ್ಕಾಲಿಕ ಫಲಿತಾಂಶ ಅಂತ ಹೇಳಿ ಅಷ್ಟೇ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಹಿಂಗಾಗಿ ನಾಳೆಗೆ ನೀವು 9 ಗಂಟೆ ಒಳಗಡೆ ಅನ್ನೋ ಬದಲು ಈಗಲೇ ಹೋಗಿ ಇವತ್ತೇ ಹೋಗಿ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆಪ್ಷನ್ ಎಂಟ್ರಿಗಳನ್ನ ಮಾಡಿ. ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗಳನ್ನ ಕ್ಲೋಸ್ ನಾಳೆ ಬೆಳಿಗ್ಗೆ ಆಗ್ಬಿಡುತ್ತೆ. ಸರ್ವರ್ ಬಿಸಿ ಕೂಡ ಬರ್ಬೋದು. ಹೀಗಾಗಿ ಯಾರೆಲ್ಲ ಇನ್ನೂವರೆಗೆ ಮಾಡಿಲ್ಲ ಅಂತವ್ರುಗಳು ತಪ್ಪದೇ ಹೋಗಿ ಆಪ್ಷನ್ ಎಂಟ್ರಿಗಳನ್ನ ಮಾಡಿ ಸಬ್ಮಿಟ್ ಮಾಡಿಬಿಡಿ.